ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕ್ರೇಜಿ ಶೈಲಜಾ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನಮ್ಮ ಫ್ರೆಂಡ್ ಯಶೋಧ ಅವರ ಮಗಳ ಮೆಹಂದಿ ಮತ್ತು ಅರಿಶಿನ ಕಾರ್ಯಕ್ರಮ ಅರ್ಬನ್ ರೆಸಾರ್ಟಲ್ಲಿ ನಡೀತು. ಅವರು ತುಂಬ ಕನಸು, ಮಗಳ ಮದುವೆ ಹೀಗೆ ಮಾಡಬೇಕು ಅಂತ. ಹಾಗೆ ಅರೇಂಜ್ಮೆಂಟು, ಹಾಗೆ ಡೆಕೋರೇಷನ್ನು ಅಷ್ಟು ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಖುಷಿಯಾಯಿತು. ನಾನಂತೂ ಒಂದಷ್ಟು ಫೋಟೋಶೂಟ್ ಮಾಡಿಕೊಂಡೆ. ಮೋನಿಷಾಗೆ ಅರಿಶಿನ ಹಚ್ಚಿದೆ. ಕರೆಕ್ಟಾಗಿ ನಾವು ಲೇಟಾಗಿ ಹೋದ್ರೂ ಇನ್ನೂ ಅರಿಶಿನ ಶಾಸ್ತ್ರ ನಡೀತಾ ಇತ್ತು. ಅರಿಶಿನ ಹಚ್ಚಿ ಮೋನಿಷಾಗೂ ಬೇಜಾರಾಗಿ ಲೇಟಾಗಿ ಬಂದ್ರಿ ಅಂದರು ಅವ್ರ ಅಮ್ಮ ಅವಳು. ಆದರೂ ಪರವಾಗಿಲ್ಲ, ಮಸ್ತ್ ಎಂಜಾಯ್ ಮಾಡಿದ್ರು ಅವ್ರ ಫ್ರೆಂಡ್ಸು, ನಮ್ಮ ಫ್ರೆಂಡ್ಸು ಎಲ್ಲ ಸೇರಿ ಮೋನಿಷನ ಅರಿಶಿನ ಕಾರ್ಯಕ್ರಮ ತುಂಬ ಎಂಜಾಯ್ ಮಾಡಿದ್ವಿ. ಆ ಮನುಷ್ಯ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದ್ಲು. ಡೆಕೋರೇಷನ್ ಅಂತೂ ಅಷ್ಟು ಚೆಂದ. ನಮ್ಮ ಯಶೋಧ ಅವ್ರ ಫೋಟೋಶೂಟು, ಅವ್ರ ಮಗಳ ಮದುವೆ ಅಲ್ವಾ, ಅವ್ರಿಗೆ ಸಂಭ್ರಮ, ಎಲ್ಲರಿಗೂ ಸಂಭ್ರಮ. ಒಬ್ಬ ಗೆಳತಿ ಮಗಳ ಮದುವೆ ಅಂದರೆ ನಮಗೂ ಸಂಭ್ರಮನೇ. ಅವರೆಲ್ಲ ಪಿಂಕ್ ಕಲರ್ ಡ್ರೆಸ್ ಹೇಳಿದರು. ಎಲ್ಲರಿಗೂ ಪಿಂಕ್, ಹುಡುಗಿ ವೈಟ್ ಕಾಂಬಿನೇಷನ್ ಇತ್ತು. ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಎಷ್ಟು ಜನ, 10 ಜನ ಬಂದಿದ್ದರು ಮೆಹಂದಿ ಹಾಕೋರು ಬೆಂಗಳೂರಿಂದ. ಎಲ್ಲ ಈವೆಂಟ್ನವ್ರಿಗೆ ಕೊಟ್ಬಿಟ್ಟಿದ್ರು ಅವರು. ಎಷ್ಟು ಬೇಗ ಮೆಹಂದಿ ಹಾಕ್ತಿದ್ರು ಅಂದರೆ ಅಷ್ಟು ಬೇಗ ಅಷ್ಟು ಜನಕ್ಕೆ ಹಾಕ್ಬಿಟ್ರು ಆ ಹುಡುಗರು. ಬೆಂಗಳೂರಿಂದ ಬಂದಿದ್ದರು. ಆ ಇವೆಂಟೇ ತುಂಬ ಚೆನ್ನಾಗಿತ್ತು. ಡೆಕೋರೇಷನ್ ಆಗಲಿ, ಮೆಹಂದಿ ಹಾಕೋದು ಅಷ್ಟು ಚೆನ್ನಾಗಿ ಹಾಕ್ತಿದ್ರು. ಎಷ್ಟು ಜನ ಮೆಹಂದಿ ಹಾಕಿಸ್ಕೊಂಡಿದ್ದು ಅವತ್ತು. ತುಂಬ ಚೆನ್ನಾಗಿ ಹಾಕ್ತಿದ್ದ ಡಿಸೈನ್ ಮಾತ್ರ ಅವರೆಲ್ಲರೂ ಅಷ್ಟೇ. ನನಗಂತೂ ಎಲ್ಲ ಶೂಟಿಂಗ್ ಮಾಡಿಕೊಂಡು ಮತ್ತೆಲ್ಲರದು ವೀಡಿಯೋಸ್ ಮಾಡಿ ಫೋಟೋಸ್ ತೆಗೆದು, ನಮ್ಮ ವೀಣಾ ಶಿವಾನಂದ್ ಅವರು ಮೆಹಂದಿ ಒಳ್ಳೆ ಚೆನ್ನಾಗಿರೋ ಡಿಸೈನ್ ಹಾಕಿಸ್ಕೊತಾಯಿದ್ರು. ಅವ್ರದ್ದು ವೀಡಿಯೋ ಮಾಡಿ, ಆಮೇಲೆ ಒಟ್ಟು ಟೋಟಲ್ ಆ ಫಂಕ್ಷನ್ನೇ ಸೂಪರಾಗಿತ್ತು. ಡ್ಯಾನ್ಸ್ ಆಗಲಿ, ನಾವೆಲ್ಲ ಮಸ್ತ್ ಮಜಾ ಮಾಡಿದ್ವಿ. ಆ ವಿಡಿಯೋ ಇನ್ನೊಂದು ಐತೆ ಹಾಕ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಗೇಮ್ಸ್ ಆಡಿಸಿದ್ರು ಎಲ್ಲ ಲೇಡೀಸ್ಗೆ. ಒಳ್ಳೊಳ್ಳೆ ಗೇಮ್ಸ್ ಆಡಿಸಿದ್ರಪ್ಪ, ಚೆನ್ನಾಗಿತ್ತು. ಅದು ಒಂಥರ ಫನ್ನಿಯಾಗಿತ್ತು. ಆಮೇಲೆ ತರೀಕೇರಿ ಏರಿ ಮೇಲೆ 3 ಕರಿ ಕುರಿ ಮರಿ, ಕನ್ನಡ ಅಲ್ವಾ ನವಂಬರ್ ಅಂತ, ಅದನ್ನು ಆಟ ಆಡಿಸಿದ್ರು. ಮಸ್ತ್. ಅವರು ಯಶೋಧನ್ ಫ್ರೆಂಡ್ಸು ಸಖತ್ ಎಂಜಾಯ್ ಮಾಡ್ತಾಯಿದ್ರು ಆ ಪ್ರೋಗ್ರಾಮ್ನ. ನನಗೂ ಖುಷಿ. ಹಂಗೆ ಎಂಜಾಯ್ ಮಾಡೋರು ಇರಬೇಕು. ಫಂಕ್ಷನ್ ಅಂದಮೇಲೆ ಅವರು ಕರೆದಿರ್ತಾರಂದಮೇಲೆ ನಾವು ಎಂಜಾಯ್ ಮಾಡಬೇಕು ಅಲ್ವಾ. ಅಷ್ಟು ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಅರ್ಬನ್ ರೆಸಾರ್ಟ್ ತುಮಕೂರಲ್ಲಿ. ನೋಡೋರೆಲ್ಲ ನೋಡ್ಕೊತ ಕುಂತಿದ್ರು. ನಾನು 2 ಕೈಗೆ ಮೆಹಂದಿ ಹಾಕಿಸ್ಕೊಂಡೆ. ಊಟ ಅಂತೂ ಸೂಪರಾಗಿ ಟೇಸ್ಟಿಯಾಗಿತ್ತು. ಅರ್ಬನ್ ರೆಸಾರ್ಟ್ನಲ್ಲಿ ಊಟ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೂಪರಾಗಿತ್ತು ನಮ್ಮ ಯಶೋಧ ಅವರ ಮೆಹಂದಿ ಕಾರ್ಯಕ್ರಮ.